ಓಯ್ ಸೈಲೆಂಟ್ ಆಗಿ ನಿಂತ್ಕೊಳ್ರು. ಇವನ್ಗೆ ಪಲಾವ್ ಬೇಕಿತ್ತಂತೆ. ಸೆಲ್ಫಿ ಅಂತಾನೆ ಬಂದಿದ್ದು, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನಂತ. ಇಂಟರ್ನಲ್ ಮಾರ್ಕ್ಸ್ ಬರ್ಬೇಕು ಫುಲ್ಲು. ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ. ಹಾಡಲು ನೀವು ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಮೋರ್ ದೆನ್ 800 ಇಯರ್ಸ್ ಓಲ್ಡ್ ಅಂತೆ. ಆ್ಯಂಡ್ ಇಲ್ಲಿರುವಂಥ ಮೂರ್ತಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಡಿಫ್ರೆಂಟ್ ಸೆಕ್ಷನ್ ಕೂತಿದೆ. ಆಂಜನೇಯ ನಮಸ್ಕಾರ ಮಾಡೋ ಭಂಗಿಯಲ್ಲಿ ಕೂತಿದೆ. ಯು ಕ್ಯಾನ್ ಸಿ ದಟ್. ಆಯ್ತಾ? ಉಪ್ಪಿಟ್ಟು ಅವಲಕ್ಕಿ ಹೆಂಗಿತ್ತು? ಈಸ್ ಇಟ್ ಓಕೆ? ಸೂಪರ್. ಉಪ್ಪಿಟ್ಟಿಗೆ ಯಾವ್ದಕ್ಕೆ ಚೆನ್ನಾಗಿರುತ್ತೋ ಅದಕ್ಕೆ ಜಾಸ್ತಿ ಎರಡು ಚೆನ್ನಾಗಿದ್ರೆ ಈಕ್ವಲ್. ಓಕೆ. ಇವನ್ಗೆ ಪಲಾವ್ ಬೇಕಿತ್ತಂತೆ. ನನ್ನ ಹೆಸರು ಜನಾರ್ದನ್. ಓಯ್ ಸೈಲೆಂಟ್ ಆಗಿ ನಿಂತ್ಕೊಳ್ರು. ಕೊಟ್ಟಿಗೆಯಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ನೀಟಾಗಿ ನಮ್ಮ ಟೀಮೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ನಮ್ಮ ಟೀಮ್ ಒಂದೇ ಅಂತಲ್ಲ, ಎಲ್ಲ ಟೀಮು ನೀಟಾಗಿ ಮಾಡಿದ್ರು. ಎಲ್ಲ ಟೀಮ್ ಮಾಡಿದ್ದಕ್ಕೆ ವರ್ಕು ಕಂಪ್ಲೀಟ್ ಆಗಿದ್ದು. ನಾನು ಇದೆಲ್ಲ ಮೊದಲೇ ಮಾಡ್ತಿದ್ದೆ, ನನಗೇನು ಇದು ಹೊಸದಾಗಿ ಅನಿಸ್ತಿಲ್ಲ. ಫ್ರೆಂಡ್ಸ್ಗೆಲ್ಲ ಇದು ಸ್ವಲ್ಪ ಹೊಸದು ಅನಿಸ್ತು, ಆದರೂ ನನಗಿಂತ ಅವರೇ ಚೆನ್ನಾಗಿ ಮಾಡಿದ್ರು ಅಂತ ನನಗನ್ನಿಸ್ತು. ದಯವಿಟ್ಟು ಮೆಂಟರ್ ಯಾರಪ್ಪ? ಮಿಸ್ಟರ್ ಅಮಿತ್ ಕುಮಾರ್. ಅವರಿಗೆ ದಯವಿಟ್ಟು ಮನದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾಕ್ರೋ? ಈಸಿ ಕೆಲಸ ಸಿಕ್ಕಿದೆ, ಅದಕ್ಕೆ ಪೈಪಲ್ಲಿ ನೀರು ಬಿಡೋದು. ನಿಜವಾಗ್ಲೂ ಈ ಒಂದು ಆರ್ಗನೈಸೇಷನ್ ಮಾಡಿದ್ಕೆ ನಮ್ಮ ಕಾಲೇಜಿಗೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟಾಗಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ ನಾವೇನು ಇಲ್ಲಿ ಬಂದು ಬರೀ ಸೆಲ್ಫಿಗೋಸ್ಕರ ಬಂದಿದ್ರೆ ಬಹುಶಃ ವೇಸ್ಟ್ ಆಗ್ತಿತ್ತು. ಸೊ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಎಲ್ಲ ಟೀಮ್ ಅವರು. ಸೆಲ್ಫಿ ಅಂತಾನೆ ಬಂದಿದ್ದು, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನಂತ. ಅಫ್ಕೋರ್ಸ್ ನಮ್ಮ ಟೀಮ್ ಮೆಂಟರ್ ಕೂಡ ನಮಗೆ ತುಂಬ ಹೋಪ್ಸ್ ಕೊಟ್ಟಿದ್ದಾರೆ. ನಮಗೆ ಸ್ಟಾರ್ಟಿಂಗ್ ಏನೂ ಬರ್ತಿರ್ಲಿಲ್ಲ ಮಾಡೋಕ್ಕೆ, ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಕ್ಲೀನಿಂಗು. ನಾನು ಇದು ಹಸು ಎಲ್ಲ ನೋಡಿದ್ದೆ, ಬಟ್ ಯಾವತ್ತೂ ಈ ಥರ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮ ಜೊತೆ ಮೋಹನ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಇಂಟರ್ನಲ್ ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಬರ್ಬೇಕು ಫುಲ್ಲು. ಬರ್ಲಿ. ಬಟ್ ಇದ್ರಲ್ಲಿ ಒಂದು ನಾವು ತಿಳ್ಕೊಬೇಕು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಓಕೆ. ಬಟ್ ಆ್ಯಕ್ಚುಲಿ ಫೀಲ್ಡಿಗೆ ಇಳಿದಾಗಲೇ ಗೊತ್ತಾಗುತ್ತೆ ಏನು ವರ್ಕ್ ಅಂತ. ಇಲ್ಲಿಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಹಾಲು ಕುಡಿತೀವಿ ಅಂದರೆ ಅದರಿಂದ ಏನೇನು ಕಷ್ಟ ಇರುತ್ತೆ ಅಂತ ಗೊತ್ತಿರಲ್ಲ. ನಾವು ವಿ ಶುಡ್ ಬಿ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ದ SFP ಟೀಮ್. ತುಂಬ ಒಳ್ಳೊಳ್ಳೆ ಇವೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಫ್ರ್ಯಾಂಕ್ಲಿ ಟು ಸ್ಪೀಕ್, ನಮ್ಮ ಒಂದು any academic institutions for that matter, frankly, they've never seen any academic engineering colleges especially being tied up with such type of NGOs. Maybe we are second or third such institution ankutte. Of course, technically and with regard to these social activities, they are doing good, and we hope that it will continue for many more years. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಆರ್ಗನೈಸ್ ಮಾಡಿರೋ SFP ಟೀಮ್ಗೆ ಒಂದು ದೊಡ್ಡ ಕ್ಲಾಪ್ಸ್. ನಮಗೆ ಒಂದಿನ ಮಾಡಿದ್ದಕ್ಕೆ ಇಷ್ಟು ಖುಷಿಯಾಗಿರ್ಬೇಕಾದ್ರೆ ಇಲ್ಲಿ ದಿನ ಅದನ್ನ ಮಾಡಿರೋರಿಗೆ ಎಷ್ಟು ಖುಷಿ ಅಥವಾ ಎಷ್ಟು ಪಾಸಿಟಿವ್ ಎನರ್ಜಿ ಇರ್ಬೋದು ಅವ್ರ ಹತ್ರ. ಅವರಿಗೆ ಒಂದು ದೊಡ್ಡ ಕ್ಲಾಪ್ಸ್. ಹಾಡಲು ನೀವು ಹಾಡಬೇಕು, ಕೂಗಾಡುತ್ತಾ ಹಾಡು ಹಾಡಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಬೇಕು. ದೇವರ ದರ್ಶನ ಆಯಿತು, ಪೂಜೆ ಆಯಿತು. ಇವಾಗ ಕರೆಕ್ಟಾಗಿ ಆಲ್ಮೋಸ್ಟ್ 12 ಗಂಟೆ ಆಯಿತು. 12 ಗಂಟೆಗೆ ನೀವು ಅಲ್ಲಿ ನೋಡ್ಬೋದು ಹಸುಗಳೆಲ್ಲ ರೆಡಿಯಾಗಿದೆ. ಬಿಟ್ಟಿದ ತಕ್ಷಣ ಅದ್ರ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ. 200 ಹಸುಗಳು ಒಟ್ಟಿಗೆ ಆಚೆ ಬರ್ತವೆ, ಬಂದು ಅದ್ರ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನ ನೋಡೋ ಮಜಾನೇ ಬೇರೆ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತೆಗೆದ ತಕ್ಷಣ ಓಡ್ತವೆ ಎಲ್ಲ. ಇವಾಗ
ನೋಡಿ ಗೈಸ್, ಎಲ್ಲ ಅದ್ರ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತು ಹೋಗಿ. ಅವೆಲ್ಲ ಅಲ್ಲಿರ್ತವೆ. ಈಗ ನೆಕ್ಸ್ಟ್ ಇದನ್ನು ತೆಗಿಯೋದು ನಾಳೆ ಬೆಳಗ್ಗೆ 5 ಗಂಟೆಗೆ. ಅಲ್ಲಿವರೆಗೂ ಇವೆಲ್ಲ ಇಲ್ಲೇ. ಸೊ ಇವಾಗ ಬೂಸ ಹಾಕಿದ್ದೀರಲ್ಲ, ನೆಕ್ಸ್ಟ್ ಯಾವಾಗ ಹಾಕ್ತೀರಾ? ನಾಳೆ 12 ಗಂಟೆ ಇವಾಗ ಹಾಕಿದ, ಇವಾಗ ಏನಾಗಿದೆ ಅವಾಗ ಹಾಕಿದೆ. ಮತ್ತೆ 12 ಗಂಟೆಗೆ ಹಾಕೋದು. ಈಗ ರಾತ್ರಿ ಏನಿಲ್ಲ, ಹುಲ್ಲು ಗಿಲ್ಲು ಏನೂ ಇಲ್ಲ, ಒನ್ ಟೈಮ್ ಹಾಕ್ತೀರಾ? ಇದು ವೈಲ್ಡ್ ಆಗಿದೆ. ಇದ್ರ ಕಣ್ಣು ನೋಡಿ ನೀವು, ಹೆಂಗಿದೆ ನೋಡಿ. ಯಪ್ಪ, ಭಯ ಆಗುತ್ತೆ ಗುರು. ಇದು ಬೂಸ ಮಿಕ್ಸಿಂಗ್ ಏರಿಯಾ ಅನ್ಕೋತೀನಿ. ಸೊ ಇಲ್ಲಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಹಾಕ್ತಾರೆ ಇಲ್ಲಿ ಬೂಸನ. ಬೆಳಗ್ಗೆಯಿಂದ ಇಲ್ಲಿವರೆಗೂ ವಂಡರ್ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ. ಸಖತ್ ಖುಷಿ ಆಗ್ತಾಯಿದೆ. ಸೊ ಇನ್ನೂ ಅರ್ಧ ದಿನ ಆಗಿರೋದಷ್ಟೇ, ಇನ್ನೂ ಅರ್ಧ ದಿನ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಸಕ್ಕತ್ತಾಗಿತ್ತು ಅರ್ಧ ದಿನ. ನೋಡಿ ಇದೇನು ಕ್ಯೂಟಾಗಿದೆ. ನಾನು ಮಾತಾಡ್ತಾ ಇರೋದು ನೋಡಿ ಅಲರ್ಟ್ ಆಗಿಬಿಡ್ತು. ಸಕ್ಕತ್ತಾಗಿದೆ ನೋಡಿ ನೋಡೋಕ್ಕೆ, ಅಲ್ಲ? ಸೂಪರಾಗಿದೆ. ಇಷ್ಟರಲ್ಲಿ ನನಗೆ ಸಖತ್ ಇಷ್ಟ ಆಯ್ತಿದ್ದು. ಸೂಪರಾಗಿದೆ, ಸಖತ್ ಕ್ಯೂಟ್. ಯು ಆರ್ ಸೋ ಕ್ಯೂಟ್ ಮಾ. ಎಲ್ಲರಿಗೂ ಗೊತ್ತಿರ್ಬೋದು ಗೋಬರ್ ಗ್ಯಾಸಿನ ವೇಸ್ಟ್ ಅಂತ. ಗೋಬರ್ದು ವೇಸ್ಟ್ ಏನಿರುತ್ತೆ, ಏನಿರೋಕ್ಕೆ ಚಾನ್ಸೇ ಇಲ್ಲ. ಏನು ವೇಸ್ಟ್ ಅದು ನಿಮ್ಗೆ ಗೊತ್ತು. ಕಲ್ಪತರು, ಕಾಮಧೇನು ಅಂತ 2 ವಸ್ತು ಇದೆ ನಮ್ಮ ಇದರೊಳಗೆ. ಈಗ ನಮ್ಮ ಸುತ್ತಮುತ್ತ ಇರೋದು. ಈಗ ನೋಡ್ಕೊಂಬನ್ನಿ, ಕಾಮಧೇನು ಸೇವೆ ಮಾಡಿ ಬಂದಿದ್ದೀರಾ ನೀವು. ಇನ್ನೊಂದು ಕಲ್ಪತರು. ಕಲ್ಪತರು ಅಂದರೆ ತೆಂಗಿನ ಮರ. ತೆಂಗಿನ ಮರದಲ್ಲಿ ವೇಸ್ಟ್ ಏನಿರುತ್ತೆ? ಯಾವುದೋ ಒಂದು ವೇಸ್ಟ್ ಇದೆಯಾ ನಿಮ್ಗೆ ಗೊತ್ತಿರೋಂಗೆ? ಇಲ್ಲ ತಾನೆ. ಹಾಗೇನೆ ಗೋಬರ್ ಗ್ಯಾಸ್ ವೇಸ್ಟ್ ಅಲ್ಲ. ಸಗಣಿಯಲ್ಲಿರೋ ಮೀಥೇನು ಹೋಗ್ಬೇಕು. ಆ ಮೀಥೇನು ಹವಾಮಾನದಲ್ಲಿ ಸೇರ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ, ಇದು ಮೀಥೇನೆ. ಗೊಬ್ಬರ ಗ್ಯಾಸಲ್ಲಿ ಬರೋದು ಮೀಥೇನೆ. ಆ ಮೀಥೇನು ನಾವು ಬರ್ನ್ ಮಾಡ್ತೀವಿ ಅಲ್ವಾ? ಬರ್ನ್ ಆದ್ಮೇಲೆ ಆ ಮೀಥೇನ್ ಹೊರಗೋದ್ಮೇಲೆ ಬರುತ್ತಲ್ಲ ಸ್ಲರಿ, 100% ಒಳ್ಳೆ ಮ್ಯಾನ್ಯೂರ್. ಅದು ತುಂಬ ಜನರು ತಪ್ಪು ಕಲ್ಪನೆ, ಅದು ವೇಸ್ಟು ಅಂತೇಳಿ. ವೇಸ್ಟ್ ಅಲ್ಲ, ಅದು ಬೆಸ್ಟ್. ಅದು ನೀವು ಇದು ಒಳಗಡೆ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗಿ ಇದೇ ಕಾರಣ. ಇದು ಪೂರ್ತಿ ಖಾಲಿ ಆಯಿತು ಅಂದರೆ ಒಳಗಡೆ ಗ್ಯಾಸ್ ಖಾಲಿ ಆಯಿತು ಅಂತ ಅರ್ಥ. ಇದು ತುಂಬಿದೆ ಅಂತಂದರೆ ಒಳಗಡೆ ಗ್ಯಾಸ್ ಫುಲ್ ಇದೆ ಅಂತ ಅರ್ಥ. ಇಲ್ಲಿ ಇದ್ದು ಓವರ್ಫ್ಲೋ ಆಗಿರೋದು ಅದನ್ನು ಲಿಕ್ವಿಡ್ಗೆ, ಮ್ಯಾನ್ಯೂರಿಗೆ ಉಪಯೋಗಿಸ್ತೀವಿ. ಒಂದು ಲಿಕ್ವಿಡ್ ಬೇಸಲ್ಲಿ ಉಪಯೋಗಿಸ್ತೀವಿ, ಇನ್ನೊಂದು ಸೆಮಿ ಡ್ರೈ ಮಾಡಿ ಅರ್ಧವನ್ನು ಅದ್ರ ಮೇಲೆ ಬಿಟ್ಟು ಅದನ್ನ ಉಪಯೋಗಿಸ್ತೀವಿ. ನೋಡಿ ಈ ಥರ ಬೆಡ್ ಮಾಡ್ತೀವಿ. ಈ ಬೆಡ್ ಮಾಡೋಕ್ಕೆ ಸೋರ್ಸ್ ಏನಪ್ಪ ಅಂತಂದರೆ ಅಲ್ಲಿ ಬಂದಿರೋ ಸ್ಲರಿ ಅದು ಸೆಮಿ ಡ್ರೈ ಆಗುತ್ತೆ. ಸೆಮಿ ಡ್ರೈ ಆದಮೇಲೆ ಈ ಥರ ಬೆಡ್ ಮಾಡ್ತೀವಿ. ಈ ಬೆಡ್ ಮೇಲೆ ಅರ್ಥವನ್ನು ಬಿಡ್ತೀವಿ. ಇದು ನೋಡಿ ಮೇಲ್ಗಡೆ ಆಗಿದೆ, ಇದೆಷ್ಟು ಕಲೆಕ್ಟ್ ಆಗಿರೋದು, ಇದಿಷ್ಟು ಗೊಬ್ಬರ ಆಗಿದೆ ನೋಡಿ. ಈ ಥರ ಗೊಬ್ಬರ ಆಗಿರೋದು. ಹೌದು, ಮೊಟ್ಟೆ ಇರುತ್ತೆ, ಬಟ್ ಮೊಟ್ಟೆ ಇರುತ್ತೆ, ಮೊಟ್ಟೆ ಇರುತ್ತೆ ಅಲ್ಲಿ. ಇಲ್ಲಿ ಬನ್ನಿ ನೋಡಿ, ಅಲ್ಲಿ ಇದೆ ನೋಡಿ. ನಾವು ಪ್ಯಾಕೆಟ್ ಮಾಡಿದ್ವಿ. ಅದು ಮರಿ ಆದಮೇಲೆ ಅಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ. ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಅದು ಮಲ್ಟಿಪಲ್ ಆಗ್ತಾ 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 ಹೆಲ್ಪ್ ಮಾಡುತ್ತೆ ಎರೆಹುಳುಗಳು. ಇದು ಇನ್ನೊಂದು ನಿಮಗೆ ಒಂದು ಮಾಹಿತಿ ಈ ಮಾರ್ಕೆಟಲ್ಲಿ ಸಿಗುತ್ತೆ. ಏನಂದರೆ ಈ ವರ್ಮಿ ಕಾಂಪೋಸ್ಟ್ ಅನ್ನೋದು ಏನಿದೆ, 2 ಕ್ವಾಂಟಿಟಿ, 2 ಥರದ ಮಾಡ್ತಾರೆ. ಒಂದು ವೇಟ್ ಬರಬೇಕು ಅಂತಂದರೆ ಅದಕ್ಕೆ ಸ್ಯಾಂಡನ್ನು ಮಿಕ್ಸ್ ಮಾಡ್ತಾರೆ, ಅವಾಗ ವೇಟ್ ಬರುತ್ತೆ. ನೀವು 1 kg ಹೋಗಿ 2 kg ಆಗುತ್ತೆ. ಆಮೇಲೆ ಕ್ವಾಂಟಿಟಿ ಬೇಕು ಅಂತಂದರೆ ಡಸ್ಟನ್ನು ಹಾಕ್ತಾರೆ. ಈ ಮಿಲ್ಲಲ್ಲಿ ಸಿಗುತ್ತೆ. ಅದು ಸೇಮ್ ಇದೇ ಥರ ಇರುತ್ತೆ. ಯಾಕಂದರೆ ಒಂದೇ ಕಲರ್, ಅದು ಮರಳು ಅಷ್ಟೇ. ನೀವು ಉಸ್ಕೂ ಬೇರೆ ಕಲರ್ ಬರೋಲ್ಲ, ಅದರೊಳಗೆ ಮಿಕ್ಸ್ ಮಾಡಿಬಿಟ್ರೆ. ನಮ್ಮದು ಯಾಕೆ ಒಳ್ಳೆ ಡಿಮಾಂಡ್ ಇದೆ ಅಂತಂದರೆ ಇದರೊಳಗೆ ನೀವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇದರೊಳಗೆ ಉಸ್ಕು ಸಿಗಲ್ಲ, ಮರದು ಹುಟ್ಟು 100% ಪ್ಯೂರ್. ಹೇಗೆ ಮಾಡ್ತೀವಿ ಅನ್ನೋದು ನಿಮ್ಗೆ ಹೇಳಲೇಬೇಕಲ್ವಾ? ನೀವು ಅದು ನೋಡಲೇಬೇಕು. ಜಸ್ಟ್ ನೀವೇನು ಸಿಲಿಂಡರ್ ನೋಡಿದ್ರಿ, ಗೋಬರ್ ಗ್ಯಾಸ್ ನೋಡ್ಕೊಂಬಂದ್ರಿ, ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಹೋದವ್ರು ಹೆಂಗೆ ಇರ್ತೀರಾ? ಪವರ್ ನೋಡ್ಕೊಂಬಂದು ಕೇಳ ಅಲ್ಲ. ಈಗ ನೋಡಿ ಮೇನ್ ಪವರ್ನ ಆಫ್ ಮಾಡ್ತಾರೆ ಇವರು. ತೋರಿಸ್ತೀನಿ, ನೋಡ್ಕೊಳ್ಳಿ. ಆಫ್ ಮಾಡಿಬಿಟ್ಟು ಜನರೇಟರ್ 4-5 ಜನ ಹೋಗ್ಬೋದು ಒಳಗಡೆ. ಅಲ್ಲಿ ಗ್ಯಾಸ್ಗಳು ಯೂಸ್ ಆಗುತ್ತೆ. ಮೀಥೇನ್ ಗ್ಯಾಸು ಇಂಡಿವಿಜುವಲ್ ಕಾಸಾಗಿ ಬಂದಿರೋಲ್ಲ. ಜೊತೆಗೆ ವಾಟರ್ ಬಂದಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದಿರುತ್ತೆ, ಸಲ್ಫರ್ ಬಂದಿರುತ್ತೆ. ಅದನ್ನು ನಾವಿಲ್ಲಿ ಸ್ಕ್ರಬ್ ಮಾಡ್ತೀವಿ, ಪ್ಯೂರ್ ಮಾಡ್ತೀವಿ. ಸೊ ಅದೆಲ್ಲ ರಿಮೂವ್ ಮಾಡಿ ಜಸ್ಟ್ ಮೀಥೇನನ್ನು ಫಿಲ್ ಮಾಡ್ತೀವಿ. ಪಕ್ಕದ ಒಂದು ಬಲೂನ್ ಇದೆ, ಆ ಬಲೂನ್ ಮೀಥೇನನ್ನು ಫಿಲ್ ಮಾಡ್ತೀವಿ. ಆ ಮೀಥೇನು ಡೈರೆಕ್ಟಾಗಿ ನಾವು ಜನರೇಟರ್ಗೆ ಸಪ್ಲೈ ಕೊಡ್ತೀವಿ. ಇದು ನಾರ್ಮಲ್ ಡೀಸೆಲ್ ಜನರೇಟರ್ನ
ಪ್ರಕಾಶ್ ಅನ್ನೋ ಕಂಪ್ನಿಯವ್ರು ಇದನ್ನ ಮಾಡಿಫೈ ಮಾಡ್ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಸೊ ಸ್ಟಾರ್ಟ್ ಮಾಡಲಾ? ಎಸ್.